ಸನ್ಮಿಸಿದ್ದಾರೆ ಸಿಬ್ಬಂದಿ ವರ್ಗದವರೇ ಹಾಗೂ ಮುದ್ದು ವಿದ್ಯಾರ್ಥಿ ಇವತ್ತು ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವ ಅಥವಾ ಪ್ರಜಾ ರಾಜ್ಯೋತ್ಸವ ದಿನದ ಶುಭಾಶಯಗಳು. ನಾವು ದೇಶದಾದ್ಯಂತ ಸಡಗರ ಸಂಭ್ರಮದಿಂದ ಈ ರಾಷ್ಟ್ರೀಯ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮಗೆ ರಾಷ್ಟ್ರೀಯ ಹಬ್ಬ ಅಂದ ತಕ್ಷಣ ಮನೋಲ್ಲಾಸ, ದೇಶದಾದ್ಯಂತ ತುಂಬಾ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಆ ಸಂಭ್ರಮ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಮುಖದಲ್ಲಿ ಕೂಡ ಮಂದಹಾಸದ ಮೂಲಕ ಪ್ರಕಟಗೊಳ್ತಾ ಇದೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಒಂದೇ ಒಂದೇ. ಈ ಒಂದು ಧ್ವನಿ ಏನಿದೆ, ಈ ಒಂದು ಕೂಗು ಏನಿದೆ, ಹೋಗಿ ಇಂಗ್ಲೆಂಡಿಗೆ ಮುಟ್ಬೇಕು. ನಾವು 3 ಶತಮಾನಗಳ ಕಾಲ ಅವ್ರನ್ನ ಆಡಳಿತ ಮಾಡಿ ಬಂದಿದ್ದೀವಿ. ಆ ಆಡಳಿತದಿಂದ ಹೊರಗೆ ಹೋಗಿ ತಮ್ಮದೇ ಆದ ಆಡಳಿತವನ್ನು ಕಟ್ಕೊಂಡು ಜಗತ್ತಿಗೆ ಅದ್ಭುತವಾದ ಸಂವಿಧಾನದ ಅಡಿಯಲ್ಲಿ ಇವತ್ತು ಅವರೆಲ್ಲ ಒಂದಾಗಿದ್ದಾರೆ ಅಂತಕ್ಕಂಥದ್ದು ಆ ಬ್ರಿಟಿಷರಿಗೆ ಮನವರಿಕೆ ಆಗಬೇಕು. ಆ ಒಂದೇ ಮಾತರಂ ಅಂತಕ್ಕಂಥದ್ದು ಏನಕ್ಕೆ ಕೂಗಿದ್ರಿ, ಇವತ್ತಿಗೆ ಆ ಗೀತೆ ರಚನೆಯಾಗಿ 150 ವರ್ಷಗಳಾಗಿದೆ. 77ನೇ ಗಣರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಆ ಒಂದೇ ಮಾತರಂ ಗೀತೆಯನ್ನ ರಚನೆ ಮಾಡಿದ್ರು ಬಂಕಿಮ್ ಚಂದ್ರ ಚಟರ್ಜಿ. ಗೀತೆಯನ್ನು ರಚನೆ ಮಾಡಿ 150 ವರ್ಷ ಆಯಿತು. ಭಾರತ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಪ್ರಮುಖವಾದ ಪಾತ್ರವನ್ನ, ನಮ್ಮನ್ನೆಲ್ಲರನ್ನು ಒಂದುಗೂಡಿಸುವುದರಲ್ಲಿ ಆ ಗೀತೆ ಮುಖ್ಯವಾದ ಪಾತ್ರವನ್ನು ವಹಿಸಿದೆ. ನಾವು ಬ್ರಿಟಿಷರ ವಿರುದ್ಧ ಹೋರಾಡುವಾಗ ನಾವು ಒಗ್ಗಟ್ಟಾಗಿದ್ದೇವೆ ಎಂಬುದನ್ನು ತೋರಿಸಲಿಕ್ಕೆ ನಾವು ಒಂದೇ ಮಾತರಂ ಅಂತ ಹೇಳ್ಕೊಳ್ಳುತ್ತೇವೆ, ಒಂದೇ ಮಾತರಂ. ಹಾಗಾಗಿ ಭಾರತ 1947 ಆಗಸ್ಟ್ 15ರಂದು ಬ್ರಿಟಿಷರ ದಾಸ್ಯದಿಂದ ಮುಕ್ತವಾಗಿ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳುತ್ತೆ. ಒಂದು ಸಂಭ್ರಮ ಇಡೀ ದೇಶದಾದ್ಯಂತ ಮೂಡುತ್ತೆ. ಬ್ರಿಟಿಷರ ಒಂದು ದಬ್ಬಾಳಿಕೆಯಿಂದ ನಾವು ಹೊರಗಡೆ ಬಂದೀವಿ ಅಂತ. ಅದೇ ಸಂದರ್ಭದಲ್ಲಿ ದೇಶಕ್ಕೆ ಅನೇಕ ಸಮಸ್ಯೆಗಳು ಬಂದು ಒದಗುತ್ತವೆ. ಅನೇಕ ಸಮಸ್ಯೆಗಳು ಅಂದ್ರೆ ಏನು ಸಮಸ್ಯೆಗಳು ಬಂದು ಹೋಗುತ್ತೆ ಅಂದ್ರೆ, ಒಂದು ನಿರಾಶ್ರಿತರ ಸಮಸ್ಯೆ. ಭಾರತ ಪಾಕಿಸ್ತಾನ ವಿಭಜನೆ ಆಗಿರುತ್ತೆ. ಅಲ್ಲಿಂದ ಅನೇಕ ಜನ, ಲಕ್ಷಾಂತರ ಜನ ಭಾರತಕ್ಕೆ ವಲಸೆ ಬರ್ತಾರೆ. ಅವ್ರಿಗೆ ನಾವು ಆಶ್ರಯವನ್ನು ಕೊಡಬೇಕಾಗಿರುತ್ತೆ. ಆಹಾರ, ಬಟ್ಟೆ, ಶಿಕ್ಷಣ ಮುಂತಾದ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಬೇಕಾಗಿರುತ್ತೆ. ನಿರಾಶ್ರಿತರ ಸಮಸ್ಯೆ ಇರುತ್ತೆ. ಕೃಷಿ ಸಾಕಷ್ಟು ಹಿಂದುಳಿದಿರುತ್ತೆ. ಕೇವಲ 30% ಜನರಿಗೆ ಮಾತ್ರ ನಾವು ಆಹಾರವನ್ನು ಒದಗಿಸ್ತಕ್ಕಂಥ ಸಾಮರ್ಥ್ಯ ಭಾರತಕ್ಕಿರುತ್ತೆ. ಆ ಸಂದರ್ಭದಲ್ಲಿ ಆಹಾರದ ಸಮಸ್ಯೆ ತಾಂಡವಾಡ್ತಾ ಇದೆ. ಮತ್ತು ಅನಕ್ಷರತೆ ಕೇವಲ 38% ಅನ್ನೋದು ಸಾಕ್ಷರತೆ ಪ್ರಮಾಣ. ಭಾರತ ಸ್ವಾತಂತ್ರ್ಯವನ್ನು ಪಡೆದಂಥ ಸಂದರ್ಭದಲ್ಲಿ 38% ಸಾಕ್ಷರತೆ ಇರುತ್ತೆ, ಅನಕ್ಷರತೆ ಇರುತ್ತೆ. ಕೈಗಾರಿಕೆಗಳಲ್ಲಿ ಹಿಂದುಳಿದಿರ್ತೀವಿ. ಇವುಗಳ ಮಧ್ಯದಲ್ಲಿ ನಮ್ಮದೇ ಆದಂಥ ಒಂದು ಹೊಸ ಸರ್ಕಾರವನ್ನು ನಾವು ರಚನೆ ಮಾಡಿಕೊಳ್ಬೇಕಾಗತ್ತೆ. ಮತ್ತು ನಮ್ಮ ದೇಶಕ್ಕೆ ನಮ್ಮದೇ ಆದ ಸಂವಿಧಾನವನ್ನು ನಾವು ಕಟ್ಕೋಬೇಕಾಗಿರ್ತಕ್ಕಂಥ ಗುರುತರವಾದ ಜವಾಬ್ದಾರಿ ಇರುತ್ತೆ. ಮತ್ತು 562 ಸಂಸ್ಥಾನಗಳಿರ್ತವೆ ಭಾರತದಲ್ಲಿ. ಬ್ರಿಟಿಷರು ಹೋಗುವಂತ ಸಂದರ್ಭದಲ್ಲಿ ಕೇವಲ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು ಹೋಗಲಿಲ್ಲ, ಭಾರತೀಯರ ಮನಸ್ಸನ್ನು ಒಡೆದು ಛಿದ್ರ ಮಾಡಿ ಹೋಗಿದ್ರು. 3 ಆಯ್ಕೆಗಳನ್ನು ಕೊಟ್ಟಿದ್ರು. 562 ಸಂಸ್ಥಾನಗಳು ಭಾರತಕ್ಕಾದರೂ ಸೇರ್ಬೋದು, ಪಾಕಿಸ್ತಾನಕ್ಕಾದರೂ ಸೇರ್ಬೋದು, ಬೇಡ ಅಂದ್ರೆ ಸ್ವತಂತ್ರವಾಗಿರ್ಬೋದು. ಅವ್ರ ಮನಸ್ಸಿನಲ್ಲಿ ವಿಷಬೀಜವನ್ನು ಬಿತ್ತಿ ಹೋಗಿದ್ರು. ನಾವು ಸ್ವಾತಂತ್ರ್ಯವನ್ನು ಪಡೆದ ನಂತರ ಆ 562 ಸಂಸ್ಥಾನಗಳನ್ನು ಒಂದುಗೂಡಿಸಿ ಒಂದು ಅಖಂಡವಾಗಿರ್ತಕ್ಕಂಥ ಭಾರತವನ್ನು ರಚನೆ ಮಾಡಬೇಕಾಗಿರ್ತಕ್ಕಂಥ ಮತ್ತೊಂದು ಸವಾಲು ನಮ್ಮ ಮುಂದೆ ಇದೆ. ಆ ಎಲ್ಲ ಸವಾಲುಗಳನ್ನು ಎದುರಿಸಿ ಮೆಟ್ಟಿ ನಿಂತು ಒಂದು ಅದ್ಭುತವಾಗಿರ್ತಕ್ಕಂಥ ದೇಶವನ್ನು ಕಟ್ಟಲಿಕ್ಕೆ ನಮಗೆ ಸಹಾಯ ಮಾಡಿದ್ದು ಯಾವುದಂದ್ರೆ ಸಂವಿಧಾನ. ಆ ಸಂವಿಧಾನ ನಮಗೆ ಬೇಕು. ನಮಗೊಂದು ಸಂವಿಧಾನ ರಚನಾ ಸಮಿತಿ ಇರಬೇಕು, ಸಭೆ ಇರಬೇಕು ಅಂತ ಹೇಳ್ಕೊಂಡು 1934ರಲ್ಲಿ MN ರಾವ್ ಅವರು ಮೊದಲ ಬಾರಿಗೆ ಪ್ರತಿಪಾದನೆ ಮಾಡ್ತಾರೆ, ನಮಗೊಂದು ಸಂವಿಧಾನ ರಚನಾ ಸಭೆ ಇರಬೇಕು. ಅವಾಗ ನೆಹರೂರವರು ಆ ಸಂವಿಧಾನ ರಚನಾ ಸಭೆಗೆ ಏನು ಆಯ್ಕೆ ಆಗ್ತಾರಲ್ಲ ಸದಸ್ಯರು, ಅವರು ಪ್ರಜೆಗಳಿಂದ ಆಯ್ಕೆ ಆಗ್ಬೇಕಂತ ಅದನ್ನು ಬಲವಾಗಿ ಪ್ರತಿಪಾದನೆ ಮಾಡ್ತಾರೆ. ಯಾವಾಗ 1934ರಲ್ಲಿ. ನಮ್ಗೆ ಇನ್ನೂ ಸ್ವಾತಂತ್ರ್ಯ ಬಂದಿರಲ್ಲ, ಇನ್ನೂ 13 ವರ್ಷ ಹಿಂದೆನೆ ಇದು ಪ್ರತಿಪಾದನೆ ಆಗತ್ತೆ. ನಿರಂತರವಾಗಿ ನಾವು ಬೇಡಿಕೆ ಇಡ್ತಾನೆ ಇರ್ತೇವೆ ಬ್ರಿಟಿಷರಿಗೆ, ನಮಗೆ ನಮ್ಮದೇ ಆದ ಒಂದು ಸಂವಿಧಾನವನ್ನು ರಚನೆ ಮಾಡ್ಲಿಕ್ಕೆ ನೀವು ಅವಕಾಶ ಕೊಡಿ ಅಂತ. ಐವರ್ ಜೆನ್ನಿಂಗ್ಸ್ ಅವರು ಆ ಸಂದರ್ಭದಲ್ಲಿ ಇಂಗ್ಲೆಂಡ್ ಪಾರ್ಲಿಮೆಂಟ್ ನಲ್ಲಿ ಒಂದು ಮಾತು ಹೇಳ್ತಾರೆ, ಭಾರತೀಯರಿಗೆ ಸ್ವಾತಂತ್ರ್ಯ ಬೇಕು ಅಂತ ಪದೇ ಪದೇ ಕೇಳ್ತಾ ಇರ್ತಾರೆ, ನಿಮಗೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸಂವಿಧಾನವನ್ನ ರಚನೆ ಮಾಡಿಕೊಳ್ಳುವ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ. ಇಂಗ್ಲೆಂಡ್ ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ. ಅದು ಭಾರತೀಯರಿಗೆ ತುಂಬಾ ಸ್ವಾಭಿಮಾನಕ್ಕೆ ಧಕ್ಕೆ ಆಗತ್ತೆ. ಅದು ಭಾರತೀಯರ ಮನಸ್ಸಿನಲ್ಲಿರುತ್ತೆ. ಅದಕ್ಕೆ ನಾವು ನಮ್ಮದೇ ಆದಂತ ಒಂದು ರಚನಾ ಸಭೆ ಮಾಡಲೇಬೇಕು ಅಂತ ತಿಳ್ಕೊಂಡು ಪ್ರತಿಯೊಂದು ನಿಯೋಗಕ್ಕೂ ಅವ್ರು ಏನ್ ಮಾಡ್ತಾರೆ, ಮನವಿಯನ್ನು ಕೊಡ್ತಾ ಬರ್ತಾರೆ. ಕ್ರಿಪ್ಸ್ ನಿಯೋಗ ಬರುತ್ತೆ 1942ರಲ್ಲಿ ಭಾರತಕ್ಕೆ. ಕ್ರಿಪ್ಸ್ ನಿಯೋಗ ಬಂದಂತ ಸಂದರ್ಭದಲ್ಲಿ ಭಾರತೀಯರ ಮೊದಲನೇ ಬೇಡಿಕೆನೇ ಅದಾಗಿದೆ,
ನಮಗೊಂದು ಸಂವಿಧಾನ ರಚನಾ ಸಭೆಯನ್ನ ಮಾಡಿಕೊಡಿ. ಎಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತೆ, ಆದರೆ ಆ ಒಂದು ಬೇಡಿಕೆಯನ್ನು ಏನ್ ಮಾಡುತ್ತದು ಒಪ್ಕೊಳ್ಳಲ್ಲ. ಸಂವಿಧಾನ ರಚನಾ ಸಭೆ ಬಗ್ಗೆ ಚಕಾರ ಎತ್ತಲ್ಲ. ಅವಾಗ ರಾಷ್ಟ್ರೀಯ ಏನು ಕಾಂಗ್ರೆಸ್ ಇರುತ್ತೆ ಅದನ್ನ ನಿಯೋಗವನ್ನು ವಿರೋಧ ಮಾಡುತ್ತೆ. ಮುಸ್ಲಿಂ ಲೀಗು ಕೂಡ ಅದಕ್ಕೆ ಸಂವಿಧಾನ ರಚನಾ ಸಭೆಗಿಂತಲೂ ಅದಕ್ಕೆ ಏನ್ ಬೇಕಾಗಿತ್ತು ಅಂದ್ರೆ ಪ್ರತ್ಯೇಕ ರಾಷ್ಟ್ರ ಬೇಕಾಗಿತ್ತು. ಮೊಹಮ್ಮದ್ ಅಲಿ ಜಿನ್ನಾ ಅವರು ಪ್ರತಿ ಸಭೆಯಲ್ಲೂ ಅದನ್ನ ಪ್ರತಿಪಾದನೆ ಮಾಡ್ತಾನೆ ಬರ್ತಾರೆ, ನಮಗೊಂದು ಪ್ರತ್ಯೇಕ ದೇಶ ಕೊಡಿ. ಆ ನಂತರ 1946ರಲ್ಲಿ ಕ್ಯಾಬಿನೆಟ್ ನಿಯೋಗ ಭಾರತಕ್ಕೆ ಬರುತ್ತೆ. ಕ್ಲೈಮೆಂಟ್ ಅಟ್ಲಿ ಅವರು ಆ ನಿಯೋಗದ ಅಧ್ಯಕ್ಷನ ವಹಿಸಿಕೊಂಡಿರ್ತಾರೆ. 3 ಸದಸ್ಯ ನಿಯೋಗ, ಲಾರೆನ್ಸ್ ಮತ್ತು ಅಲೆಕ್ಸಾಂಡರ್ ಆಟ್ಲಿ ಅಂತಕ್ಕಂಥ 3 ಜನ 3 ಸದಸ್ಯ ನಿಯೋಗ ಭಾರತಕ್ಕೆ ಬರುತ್ತೆ. ಕ್ಯಾಬಿನೆಟ್ ನಿಯೋಗ ಬಂದು